ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಹಾರಾಷ್ಟ್ರದಲ್ಲಿ ಬಿಎಂಸಿ ಸೇರಿದಂತೆ ಒಟ್ಟು 29 ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಬೆಳಗ್ಗೆ 10 ಗಂಟೆಯಿಂದನೂ ಕೂಡ ಆರಂಭ ಆಗಿದೆ. ಈಗ ನಾವು ನೋಡ್ತಾ ಇರತಕ್ಕಂಥ ಟ್ರೆಂಡ್ ಮಹಾರಾಷ್ಟ್ರ ಲೋಕಲ್ ವಾರ್ನಲ್ಲೂ ಕೂಡ ಮಹಾಯುತಿ ಮೈತ್ರಿಕೂಟದ ಕಮಾಲ್. ಮಹಾಯುತಿ ಮೈತ್ರಿಕೂಟದ ಎದುರು ನೆಲಕಚ್ಚಿದೆ UBT ಮೈತ್ರಿಕೂಟ. ಪಾಲಿಕೆ ಚುನಾವಣೆಯಲ್ಲೂ ಕೂಡ ಸೋತು ಸುಣ್ಣವಾಗಿದೆ ಕಾಂಗ್ರೆಸ್. 29 ಪಾಲಿಕೆಗಳ ಪೈಕಿ ಬಹುತೇಕ ಬಿಜೆಪಿಗೆ ಮುನ್ನಡೆ ಬರ್ತಾ ಇದೆ. ಕೊಲ್ಲಾಪುರ ಪಾಲಿಕೆಯಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್. ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿಗೆ ಮುನ್ನಡೆ. BMC ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಇದುವರೆಗಿನ ಫಲಿತಾಂಶದಲ್ಲಿ ಬಿಜೆಪಿ 69, UBT 46, ಕಾಂಗ್ರೆಸ್ 12 ವಾರ್ಡ್ಗಳಲ್ಲಿ ಈಗ ಮುನ್ನಡೆಯಲ್ಲಿ ಇದೆ ಅಂತಕ್ಕಂಥದ್ದು. ಯಾಕೆಂತಂದರೆ ಈಗ ಮತ ಎಣಿಕೆ ಅಂತಕ್ಕಂಥ ಪ್ರಕ್ರಿಯೆ ಸಾಗುತ್ತಾ ಇದೆ. ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ತುಂಬ ದೊಡ್ಡ ಮಟ್ಟದ ಮಾರ್ಜಿನ್, ನಿಮಗೆ 5,000, 6,000, 10,000 ಹಂಗೆ ಬರಲ್ಲ. ಮುಂಬೈ ನಾಗಪುರದಲ್ಲಿ ಮುನ್ನಡೆಯಲ್ಲಿದೆ. ನಾಸಿಕ್ ಪಾಲಿಕೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗೆಯೇ ಪುಣೆ, ವೆರಿ ಇಂಪಾರ್ಟೆಂಟ್, ಮುಂಬೈ ಬಿಟ್ಟರೆ ನೆಕ್ಸ್ಟ್ ಪುಣೆ, ಅದು ಕೂಡ ಬಿಜೆಪಿ ಮುನ್ನಡೆಯಲ್ಲಿದೆ. ಸೊಲ್ಲಾಪುರ ಪಾಲಿಕೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಬಿಜೆಪಿ ಮಿತ್ರ ಪಕ್ಷ. ವರ್ಸೈ ವಿಹಾರ್ ಪಾಲಿಕೆಯಲ್ಲೂ ಕೂಡ ಬಿಜೆಪಿ ಬಹುತೇಕ 29 ಪೈಕಿ ಬಿಜೆಪಿ ಮುನ್ನಡೆಯಲ್ಲಿದೆ. ಪನ್ವೇಲ್ ಪಾಲಿಕೆ ಕೂಡ ಬಿಜೆಪಿ ಮುನ್ನಡೆಯಲ್ಲಿದೆ. ಕೊಲ್ಲಾಪುರ ಪಾಲಿಕೆಯಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯಲ್ಲಿ ಇರತಕ್ಕಂಥದ್ದು. ಇನ್ನು ಗ್ರೇಟರ್ ಮುಂಬೈ ಪಾಲಿಕೆ BMC ಅದು ಕೂಡ ಬಿಜೆಪಿಯಲ್ಲೇ ಕಾಯ್ದುಕೊಂಡಿದೆ ಮುನ್ನಡೆಯನ್ನು. ಇನ್ನು ಚಂದ್ರಾಪುರ ಪಾಲಿಕೆ, ಚಂದ್ರಾಪುರದಲ್ಲಿ ಬಿಜೆಪಿ. ಮಹಾರಾಷ್ಟ್ರ ಲೋಕಲ್ ಫೈಟ್ನ ಸದ್ಯದ ಫಲಿತಾಂಶವನ್ನು ನೋಡೋಕ್ಕೆ ಹೋದರೆ ನಿಮಗೆ 29 ಸ್ಥಳೀಯ ಸಂಸ್ಥೆಗಳ ಪೈಕಿ ಬಹುತೇಕ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು. ಸೊಲ್ಲಾಪುರ ಒಂದನ್ನು ಹೊರತುಪಡಿಸಿದಂತೆ ಸೊಲ್ಲಾಪುರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಾತ್ರ ಬಿಜೆಪಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಉಳಿದಂತೆ ಎಲ್ಲ ಕಡೆಯಲ್ಲೂ ಕೂಡ ಬಿಜೆಪಿ. ಆಮೇಲೆ ಬಿಜೆಪಿ ಆಡಳಿತಾರೂಢ ಪಕ್ಷ. ಆಡಳಿತಾರೂಢ ಪಕ್ಷ ಅಂತಂದಾಗ ಸಾಮಾನ್ಯವಾಗಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಸ್ವಲ್ಪ ಅವರ ಫೇವರ್ ಆಗಿ ಇರುತ್ತೆ. ಸೊ ಹಾಗಾಗಿ ಖಂಡಿತವಾಗಿ ಈ ಸರ್ತಿ ಈ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಿದೆ ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳಲ್ಲೂ ಕೂಡ ಇದು ಪ್ರತಿಫಲನವಾಗ್ತಾ ಇತ್ತು. ಬಟ್ ಕೆಲವರು ಮಾತ್ರ ದೊಡ್ಡ ಮಾರ್ಜಿನ್ ಕೊಟ್ಟಿದ್ದಾರೆ ಬಿಜೆಪಿಗೆ. ಆ ನಂಬರ್ ಬರುತ್ತಾ ಇಲ್ವಾ ಅಂತಕ್ಕಂಥದ್ದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆನಲ್ಲಿ ನಮಗೆ ಅದು ಸೆಟ್ಲ್ ಆಗ್ತಾ ಬರುತ್ತೆ, ನಂಬರ್ಸ್ ಸೆಟ್ಲ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಈಗ ಮುಂಬೈದು ನಾವು ನೋಡ್ತಾ ಇದ್ದರೆ 227 ವಾರ್ಡ್ಗಳ ಪೈಕಿ 69ರಲ್ಲಿ ಬಿಜೆಪಿನೇ ಇದೆ. ಆದರೆ 69 ಬಿಜೆಪಿ ಇದ್ದರೂ ಕೂಡ ಫೈಟ್ ಕೊಡ್ತಾ ಇರ್ತಕ್ಕಂಥದ್ದು ಠಾಕ್ರೆ ಬ್ರದರ್ಸ್. ಅವರು ಕೂಡ ಒಂದು 50 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ. ಬಟ್ ಕಾಂಗ್ರೆಸ್ನದ್ದೇ ಅತ್ಯಂತ ನಿರಾಶಾದಾಯಕ ಪ್ರದರ್ಶನ ಎಂಟೈರ್ ಲೋಕಲ್ ಬಾಡಿ ಎಲೆಕ್ಷನ್ ಮಹಾರಾಷ್ಟ್ರದಲ್ಲಿ ಎಕ್ಸೆಪ್ಟ್ ಸೊಲ್ಲಾಪುರ. ಯಾಕೆ ಹೀಗಾಯಿತು? ಪಕ್ಷ ಅದನ್ನು ಸ್ವಲ್ಪ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗುತ್ತೆ. ಕಾಂಗ್ರೆಸ್ ಒಂದು ಕಾಲದಲ್ಲಿ ಮಹಾರಾಷ್ಟ್ರವನ್ನು ಅದು ವಿಧಾನಸಭಾ ಚುನಾವಣೆ ಇರಬಹುದು ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ ಆಗಿರ್ಬೋದು, ಕಂಪ್ಲೀಟ್ ಸಾರಾಸಗಟಾಗಿ ಗೆಲ್ತಾ ಇದ್ದಂತಹ ಕಾಂಗ್ರೆಸ್ ಎಲ್ಲಿ ತನಕ ವಿಲಾಸರಾವ್ ದೇಶ್ಮುಖ್ ಅವರು CM ಆಗಿರೋ ತನಕನೂ ಕೂಡ. ಅದಾದ ನಂತರ ಇವರ ಒಕ್ಕೂಟಗಳು ಮಹಾಗಠಬಂಧನ್ಗಳು ಏನಾಯಿತು, ಅದಾದ ನಂತರ ಕ್ರಮೇಣವಾಗಿ ಕಾಂಗ್ರೆಸ್ನ ಗ್ರಾಫ್ ಇಳಿಯೋದಕ್ಕೆ ಶುರು ಆಯಿತು. ಹೇಳ ಹೆಸರಿಲ್ಲದಂಗೆ ಹೋಗ್ತಾ ಇದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದಂಥ ದೊಡ್ಡ ರಾಜ್ಯವನ್ನು ಕಾಂಗ್ರೆಸ್ ಕಳ್ಕೊಂಡ್ಬಿಟ್ಟಿದೆ, ಈಗಾಗಲೇ ಟೋಟಲಿ ಕಳ್ಕೊಂಡ್ಬಿಟ್ಟಿದೆ. ಅದು ಅಸೆಂಬ್ಲಿ ಎಲೆಕ್ಷನ್ ಆಗಿರಬಹುದು ಅಥವಾ ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿರಬಹುದು, ಈಗ ಲೋಕಲ್ ಬಾಡಿ ಎಲೆಕ್ಷನ್ ಆಗಿರಬಹುದು. ಸೊ ಇದು ದೊಡ್ಡ ಹೊಡೆತ ಕಾಂಗ್ರೆಸ್ಗೆ. ನಿಮಗೆ ಏಷ್ಯಾದ ಅತಿ ದೊಡ್ಡ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತಂದರೆ ಸ್ಥಳೀಯ ಸಂಸ್ಥೆ ಅಂದರೆ BMC ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್. ಮಹಾರಾಷ್ಟ್ರದ 29 ಪಾಲಿಕೆಗಳ ಫಲಿತಾಂಶ, 21 ಪಾಲಿಕೆಗಳಲ್ಲಿ ಮಹಾಯುತಿ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿದೆ. 7 ಪಾಲಿಕೆಗಳಲ್ಲಿ UBT ಉದ್ಧವ್ ಠಾಕ್ರೆ ಒಕ್ಕೂಟ ಅದು. ಕೊಲ್ಲಾಪುರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೆಕ್ ಟು ನೆಕ್ ಫೈಟ್ ಇದೆ. ಅಲ್ಲಿಗೆ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಷ್ಟೇ ಸ್ವಲ್ಪ ಫೈಟನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು. 21 ಪಾಲಿಕೆಯಲ್ಲಿ ಬಿಜೆಪಿ, 7ರಲ್ಲಿ UBT ಮುನ್ನಡೆಯಲ್ಲಿ ಇರ್ತಕ್ಕಂಥದ್ದು. 21 ಬಿಜೆಪಿ, 7ರಲ್ಲಿ UBT, 1ರಲ್ಲಿ ಅದು ಸಾರಾಸಗಟಾಗಿ ಕಾಂಗ್ರೆಸ್ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೈಟ್. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಮತಾ ಅವರಿಂದ ಪಡ್ಕೊಳ್ಳೋಣ. ಮಮತಾ, ಈಗ ಸದ್ಯದ ನಂಬರನ್ನು ನೋಡ್ತಾ ಇದ್ದರೆ ನನ್ನ ಪ್ರಕಾರ
ಮುಂಬೈನಲ್ಲಂತೂ UBT ಅವರು ಫೈಟ್ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ಹೆಚ್ಚು ನಂಬರ್ಸ್ಗಳು ಈಗ ದಾಖಲಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಕರೆಕ್ಟ್. ಅದ್ರ ಜೊತೆಗೆ ಕಾಂಗ್ರೆಸ್ನ ಫಲಿತಾಂಶ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ ಅರವಿಂದ್. ಯಾಕಂದ್ರೆ ಒಂದು ಕಾಲದಲ್ಲಿ ಮುಂಬೈನಲ್ಲಿ ಅದರಲ್ಲೂ ಕೂಡ ಮೇಯರ್ ಹುದ್ದೆಗೆ ಏರುವಂತಹ 2 ಸಲ ಅವಕಾಶ ಅವ್ರಿಗೆ ಸಿಕ್ಕಿತ್ತು. ಅದಾದ ಮೇಲೆ ಅವರು ಬಯಸಿದ್ರೆ ಸಂಘಟನೆಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೋದಾಗಿತ್ತು. ಬಟ್ ಇವತ್ತಿನ ಟ್ರೆಂಡ್ ನೋಡ್ತಾ ಇದ್ರೆ ಒಂದೇ ಒಂದು ಸ್ಥಳೀಯ ಸಂಸ್ಥೆಗಳ ಅಂದ್ರೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಂದೇ ಒಂದು ಕೊಲ್ಲಾಪುರ ಮಾತ್ರ ಅವರಿಗೆ ಫೈಟ್ ಬ್ಯಾಕ್ ಮಾಡುವಂತಹ ಸ್ಪಿರಿಟ್ ಕಾಣಿಸ್ತಾ ಇದೆ. ಬಿಟ್ರೆ ಅಲ್ಲೂ ಟಫ್ ಫೈಟ್ ಇದೆ. ಅಲ್ಲೂ ಜಸ್ಟ್ ಕಾಂಗ್ರೆಸ್ ಮಾತ್ರ ಫುಲ್ ಮುನ್ನಡೆಯಲ್ಲಿದೆ. ಬಿಜೆಪಿದು ಹೋರಾಟನೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಗೆದ್ದರೆ ಗೆಲ್ಲಬಹುದಾದಂತಹ ಚಾನ್ಸಸ್ ಕೇವಲ ಕೊಲ್ಲಾಪುರದಲ್ಲಿದೆ. ಇದಕ್ಕೆ ಕಾಂಗ್ರೆಸ್ ಮಾಡಿಕೊಂಡಂತಹ ಅನೇಕ ತಪ್ಪುಗಳು ಕೂಡ ಕಾರಣ. ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂತ ಬಂದಾಗ ಒಂದು ಅವರ ಮ್ಯಾನಿಫೆಸ್ಟೋನಲ್ಲಿ ಯಾವೆಲ್ಲ ಅಂಶಗಳನ್ನು ಇಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಬಿಜೆಪಿ ಮತ್ತು ಶಿವಸೇನೆಗೆ ಚುನಾವಣೆಗಳನ್ನ ಗೆಲ್ಲೋದು ಗೊತ್ತು, ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಗೊತ್ತು. ಬಟ್ ಮ್ಯಾನಿಫೆಸ್ಟೋನ ರೆಡಿ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ನಿರಾಸಕ್ತಿಯನ್ನ ತೋರಿಸಿತ್ತಾ ಅನ್ನೋ ರೀತಿನಲ್ಲಿದೆ. ಯಾವುದು ಅಟ್ರಾಕ್ಟಿವ್ ಆಗಿ ನಾವೀಗ ಅಂದ್ರೆ ಆ ಮ್ಯಾನಿಫೆಸ್ಟೋ ಲಿಸ್ಟ್ ಅನ್ನು ನೋಡ್ತಾ ಇದೆ, ಏನೇನು ಪ್ರಾಮಿಸ್ ಮಾಡಿದ್ದಾರೆ ಮತದಾರರಿಗೆ ಅಂತ. ಯಾವುದು ಅಂತ ಹೊಸ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲೋ ಪ್ರಯತ್ನವನ್ನು ಮಾಡಲಿಲ್ಲ ಕಾಂಗ್ರೆಸ್. ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ತಂದು ಫ್ಲಾಗ್ಶಿಪ್ ಯೋಜನೆ ನಮ್ದು, ನಾವು ನಿಮ್ಗೆ ಹಿಂಗೆ ಭರವಸೆ ಕೊಡ್ತೀವಿ ಅಂತೆಲ್ಲ ಹೇಳಿತ್ತು. ಆ ರೀತಿ ಪ್ರಯತ್ನವನ್ನು ಮಾಡಲಿಲ್ಲ. ಬದಲಾಗಿ ಇವ್ರು ನಮ್ಗೆ ಅನುಕೂಲ ಆಗ್ತಾರಾ, ಅವ್ರು ನಮ್ಗೆ ಅನುಕೂಲ ಆಗ್ತಾರಾ ಅಂತ ಮಿತ್ರರನ್ನ ಚೇಂಜ್ ಮಾಡೋದ್ರಲ್ಲೇ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದ್ರು. ಪ್ರಕಾಶ್ ಅಂಬೇಡ್ಕರ್ ಅವ್ರ ಜೊತೆಗೆ ಸೇರ್ಕೊಂಡು ಒಂದು ಸಣ್ಣ ಮಟ್ಟದ ಮೈತ್ರಿ ಮಾಡ್ಕೊಳ್ತೀವಿ, ನಮಗೆ ಸಾಕು, ಅವ್ರ ಸಹಾಯ ಸಾಕು ಅಂತ ಇದ್ರು. ಬಟ್ ಹಂಗೆ ಕಾಣಿಸ್ತಾ ಇಲ್ಲ ಪರಿಸ್ಥಿತಿ. ಕಾಂಗ್ರೆಸ್ ಬೇರೆ ಬೇರೆ ಪಕ್ಷಗಳಲ್ಲಿ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಹೇಗೆ ಊರುಗೋಲ್ ರೀತಿ ಆಗ್ತಾ ಇತ್ತು, ಅದೇ ಪರ್ಫಾರ್ಮೆನ್ಸ್ ಅನ್ನ ಮಹಾರಾಷ್ಟ್ರದಲ್ಲಿ ಹಿಂದಿನ ಚುನಾವಣೆಯಲ್ಲಿ ಮಾಡಿದ ಪರಿಣಾಮಕ್ಕೆ ಇವತ್ತು ಈ ಸ್ಥಿತಿಯನ್ನ ತಲುಪಿದೆ ಅಂತ ಅನ್ಸುತ್ತೆ. ಖಂಡಿತ ಹಾಗೆ ಸಂಪರ್ಕದಲ್ಲಿರಿ ಮಮತಾ. ಜೊತೆಗೆ ಇನ್ನೊಂದೇನೆಂದರೆ ಕಾಂಗ್ರೆಸ್ಗೆ ಆದ ದೊಡ್ಡ ಹೊಡೆತ ಈ ಸರ್ತಿ ಚುನಾವಣೆಯಲ್ಲಿ ಅಂದರೆ ಯಾವ ಮಿತ್ರ ಪಕ್ಷಗಳು ಕೂಡ ಅವರು ಮಾತನ್ನೇ ಕೇಳ್ತಿರ್ಲಿಲ್ಲ. ನೀ ಸುಮ್ಮನೆ ಕೂತ್ಕೋ ಅನ್ನೋ ಪರಿಸ್ಥಿತಿ ಎಲ್ಲರದು ಕೂಡ. ಕಾಂಗ್ರೆಸ್ ಮಾತನ್ನು ಯಾರೂ ಕೂಡ ಕೇಳ್ತಾ ಇರಲಿಲ್ಲ. ನಾವು ಹೇಳಿದಂತೆ ನೀನು ಕೇಳಬೇಕು, ಆ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಕಾಂಗ್ರೆಸ್ ಸಿಕ್ಕಾಕೊಂಡಿತ್ತು ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ. ಎಲ್ಲದಕ್ಕಿಂತ ದೊಡ್ಡ ಸೆಟ್ಬ್ಯಾಕ್ ಅಂದರೆ ಕಾಂಗ್ರೆಸ್ ಆಸಕ್ತಿಯನ್ನೇ ತೋರಿಸ್ತಿಲ್ಲ ಈ ಸರ್ತಿ ಚುನಾವಣೆಗೆ. ಕಾಂಗ್ರೆಸ್ನವ್ರದ್ದು ದೊಡ್ಡ ಹೊಡೆತ ಅದೇನೆ ಯಾವಾಗಲೂ ಕೂಡ.